ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ರಿ. ಸುಮ್ಮನೆ ಡೋಂಟ್ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಯಾರ್ರಿ ಅವರು? ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಜಾತಿ ಗಣತಿ ಏನು, ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು. ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಕೂಡ ಮಾಡ್ತಾರೆ. ತಾಳ್ರಿ, ಒಬ್ಬೊಬ್ಬರು ಮಾತಾಡಿಯಪ್ಪ. ಈಗ ಒಂದು ನಿಮಿಷ ಪ್ಲೀಸ್. ಇದು ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಓನ್ಲಿ ಟು ದಿ SC ಕಮ್ಯುನಿಟಿ. ಈಗ ಇದೊಂದು ಎಲ್ಲ ಒಮ್ಮತ ಇದೆ. ಇದೊಂದು ಚಾರಿತ್ರಿಕವಾದಂತ ಜನಗಣತಿ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸರ್ವೆ ಆಫ್ ಶೆಡ್ಯೂಲ್ ಕಾಸ್ಟ್. ಶೆಡ್ಯೂಲ್ ಕಾಸ್ಟ್, ದಯವಿಟ್ಟು ಈ ಶೆಡ್ಯೂಲ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ, ಅದೊಂದು ಗುಂಪು. 101 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು. ಯಾವುದೇ ಸೆನ್ಸಸ್ 2000 ಸೆನ್ಸಸ್ ಇಂದ ಹಿಡಿದು ಕಾಂತರಾಜ್ ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ AK, AD, ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ. ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ, ನ್ಯಾಷನಲ್ ಸೆನ್ಸಸ್ ಅಲ್ಲೂ ಇಲ್ಲ. ಇಲ್ಲದೆ ಇರುವಾಗ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ, ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವು ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಇದ್ದೇವೆ. ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ. ಹೀಗಾಗಿ ಹಿಸ್ಟಾರಿಕಲ್ ಒಂದು ತೀರ್ಮಾನ ಇದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆಯಲ್ಲಿ ಹೇಳಿದ್ದೀವಿ, ಯಾರು ಸ್ಪರ್ಧೆ ಮಾಡ್ದೇನೆ, ಅನುಮಾನ ಪಡ್ದೇನೆ ಪಾರದರ್ಶಕವಾಗಿರ್ಬೇಕಂತೂ 40ಕ್ಕೂ ಹೆಚ್ಚು ಪಾಯಿಂಟ್ ಕೊಟ್ಟು ಆಪ್ ಮಾಡಿ 42 ಅಂಶಗಳಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ, ಇದರ ದುರುಪಯೋಗನೂ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ. 65,000 ಜನ ಮಾಡಿ ಜಿಲ್ಲಾಧಿಕಾರಿಗಳು, CEOಗಳು, ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ, ಸೆನ್ಸಸ್ಸಲ್ಲೂ ಇಲ್ಲ, ಕಾಂತರಾಜ್ ಅವರು ಇಲ್ಲ. AK ಯಾರು ಇಬ್ಬರು ಬರ್ಕೊತಾರೆ, AD ಯಾರು ಅವರು ಬರ್ತಾರೆ, ಅದರ ಬರೀತಾರೆ. ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಹ್ಯಾವ್ ದಿ ಡಾಟಾ. ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು SCಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀರಿ ಮಾಡಿಸಿ ಕರ್ಕೊಂಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಮುನಿಯಪ್ಪ 1-2 ನಿಮಿಷ ಮಾತಾಡ್ತಾರೆ. ದಯವಿಟ್ಟು ಪ್ಲೀಸ್. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ತಾಳ್ರಿ, ಸ್ವಲ್ಪ ಇವ್ರು ಹೇಳಿದ ಮೇಲೆ ಕೇಳಿ. ಮತ್ತು ಶಾಸಕರು ನಿಜವಾಗ್ಲೂ ಕೂಡ 35 ವರ್ಷದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇಂದೊಂದು ಮಹತ್ತರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ 101 ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ. ಆಗಸ್ಟ್ 1ನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ. ಒಂದೇ ಮಾತು ಹೇಳಿದರು, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ, ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು. ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ, ಇದು ಎಲ್ಲ ಸಮುದಾಯಗಳು ಕೂಡ 101ರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದರು. ನಾವು ಕಮಿಷನ್ನು ವಿಚಾರ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ. ಯಾಕಂದರೆ ಆಂಧ್ರ, ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ, ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ. ನಾವು ಇದನ್ನು ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ದರು.
ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ. ಆದ ತಕ್ಷಣ ಇದನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಮತ್ತೆ ಅಸೆಂಬ್ಲಿಗೆ ತರುವಂಥ ಕೆಲಸ ಇದೆ, ಅದು ಮುಖ್ಯಮಂತ್ರಿಗಳು ಮಾಡ್ತಾರೆ. ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು. ಮಹದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದರು ಇದಕ್ಕಾಗಿ. ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಆದಷ್ಟು ಬೇಗ ಇದು ನಿಜವಾದಂಥ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳಾದಮೇಲೆ ಸಿಗ್ತದೆ. ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಸರ್ಕಾರ ಬದ್ಧವಾಗಿದೆ ಒಳ ಮೀಸಲಾತಿಗೆ. ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ, ಸರ್ಕಾರ ಬದ್ಧವಾಗಿದೆ. ಅದು ಕ್ಯಾಬಿನೆಟ್ ಒಳಗಡೆ ಹೇಳಿದ್ದಾರೆ, ಹೊರಗೂ ಹೇಳಿದ್ದಾರೆ ಬದ್ಧವಾಗಿದೆ ಅಂತ. ಅವರು ಇದನ್ನು ಮಾಡ್ತಾರೆ, ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ಇನ್ನೊಂದು ನಿಮಗೆ ತಾಳ್ತಾಳೆ, ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಒಂದು ಹೆಲ್ಪ್ ಲೈನು ಮಾಡಿದ್ದೀವಿ. ಆ ಹೆಲ್ಪ್ ಲೈನ್ ನಂಬರು 94 813 94 813 59000 94 813 59000. ಆಮೇಲೆ 24/7 ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ. ಈ ನಂಬರ್ಗೆ ಮಾಡಬಹುದು. ದಿಸ್ ಈಸ್ ದಿ ಹೆಲ್ಪ್ ಲೈನ್ ನಂಬರು, ಮಾಹಿತಿಗಾಗಿ. ಥ್ಯಾಂಕ್ ಯು. ಮ್ಯಾಂಡೇಟ್ರಿ ಅವ್ರು ಏನು ಹೇಳಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಂಪೆರಿಕಲ್ ಡಾಟಾ ಮಾಡಬೇಕು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ. ಸ್ಟೇಟಿಗೆ ಬಿಟ್ಟಿದ್ದಾರೆ, ಅದು ಸ್ಟೇಟ್ಗೆ ಬಿಟ್ಟಿದ್ದಾರಪ್ಪ. ಟೈಮ್ 60 ದಿನ ಕೊಟ್ಟಿದ್ದೀವಿ. 60 ದಿನದೊಳಗಡೆ ಈ ಸರ್ವೆ ಮಾಡಿ, ಪರಿಶಿಷ್ಟ ಜಾತಿಯವರ ಸರ್ವೆ ಮಾಡಿ ಎಂಪೆರಿಕಲ್ ಡಾಟಾ ಕೊಟ್ಟ ಮೇಲೆ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಮೂರು ಹಂತದಲ್ಲಿ ಮಾಡ್ತಾರೆ. ಒಂದು 5ರಿಂದ 17, 5ರಿಂದ 17, ಆಮೇಲೆ 19ರಿಂದ 21, ಆಮೇಲೆ 19ರಿಂದ 23. ಏನಪ್ಪ ಅವ್ರು ಶಿಫಾರಸ್ ಮಾಡ್ತಾರೆ. ನಾಗಮೋಹನ್ ದಾಸ್ ಅವರು ಆಯೋಗ ಅವ್ರೇನು ಡಿಲೇ ಮಾಡಲ್ಲ. ಅದಕ್ಕೆ ಬಹಳ ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದ್ದೀವಿ, ಮತ್ತೆ ಟೈಮ್ ಬೌಂಡ್ ಆಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಟೈಮ್ ಬೌಂಡ್ ಆಗಿ ಕೊಡ್ತಾರೆ. ನಾವು ಅವ್ರು ಕೊಟ್ಟ ತಕ್ಷಣನೇ, ಶಿಫಾರಸ್ ಕೊಟ್ಟ ತಕ್ಷಣನೇ ಅದನ್ನು ಜಾರಿ ಮಾಡ್ತಕ್ಕಂಥ. ಕೆಲವೊಂದ್ ಕಡೆ ಏಕೆ ಹೇಳಿ ಅದಕ್ಕೆಲ್ಲ ಹೇಳಿದ್ರಲ್ಲ. ಯಾವುದಕ್ಕೆ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟು ಸರಿ ಹೇಳಿದ್ರಿ. ಮಾಡೇ ಇಲ್ಲ. ನೋ, ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್. ವಿ ಕನ್ಸಿಡರ್ ಓನ್ಲಿ ನಾಗಮೋಹನ್ ದಾಸ್ ಅವರ ಇದು ಬರೀ SC-ಗಳಿಗೆ ಮಾತ್ರ ಮಾಡೋದು. ಓಕೆ, ಥ್ಯಾಂಕ್ ಯು. ಒಂದೇ ಇರೋದು ಕೆಲವೊಂದ್ ಕಡೆ ಏಕೆ ಹೇಳಿ ಎಡಗೈ ಬಲಗೈ ಸೇರಿದ್ದಾರೆ ಅಂತ. ಆ ಗೊಂದಲ ಹೆಂಗ್ ನಿವಾರಿಸ್ತಾರೆ ಸರ್ ಇದ್ರ ಸಮೀಕ್ಷೆ? ಈಗ ಒಂದೇ ಇರೋದು ಕೆಲವೊಂದ್ ಕಡೆ ಏಕೆನ ಎಡಗೈಗೂ ಸೇರಿಸಿದ್ರೆ ಬಲಗೈಗೂ ಸೇರಿಸಿದ್ದಾರೆ. ಅದ್ನೇಪ್ಪ ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಅಂತಕ್ಕಂಥವ್ರು ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಎಡಗೈನವರು ಹೇಳ್ಕೊತಾರೆ, ಬಲಗೈನವರು ಹೇಳ್ಕೊತಾರೆ. ಅದಕ್ಕೆ ಯಾರು ಆ ಮೂಲ, ಅವರ ಮೂಲ ಜಾತಿ ಯಾವುದು, ಎಡಗೈನ ಬಲಗೈನ ಅಂತಕ್ಕಂಥದ್ದು ಗೊತ್ತಾಗಬೇಕು. ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಇದೆ. ಎಡಗೈನಲ್ಲಿ ಯಾವ್ಯಾವ ಬರ್ತವೆ ಪದಗಳು, ಬಲಗೈನಲ್ಲಿ ಯಾವ್ಯಾವ್ದು ಬರ್ತದೆ. ಆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಏನೇನು ಹೇಳಿದರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಗ್ರೂಪ್ಗೆ ಸೇರಿದವರು, ದೇರ್ ಇಸ್ ಎ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಹೂ ಆರ್ ಬಿಲಾಂಗಿಂಗ್ ಟು ರೈಟ್ ಸೆಕ್ಷನ್ ಅಂಡರ್ ದಿ presidential notification, who are belonging to left section under the president. They will mention. ಎಷ್ಟು ಖರ್ಚಾಗ್ತದೆ ಸರ್ ಇದಕ್ಕೆ, ಈ ಜನಗಣತಿ ಮಾಡ್ಲಿಕ್ಕೆ? ಎಷ್ಟು ಖರ್ಚಾಗ್ತದೆ ಸರ್? ಒಂದು 100 ಕೋಟಿ ಹತ್ತತ್ರ ಆಗ್ಬೋದು. 100 ಕೋಟಿ. ಸರ್
ಅವ್ರು ಶಿಫಾರಸ್ ಮಾಡ್ತಾರ ನಾವೇ ಮೊದಲು ಹೇಳಲ್ಲ, ಅವ್ರು ಶಿಫಾರಸ್ ಮಾಡಲ್ಲ. ನಾಗಮೋಹನ್ ದಾಸ್ ಅವರು ನಿವೃತ್ತ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿರ್ತಕ್ಕಂಥದ್ದು. ಅವ್ರು ಏನು ಶಿಫಾರಸ್ ಕೊಡ್ತಾರೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅವರಿಗೆ. ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಶಿಫಾರಸ್ ಮಾಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಈಗ ಇದಿದೆಯಂತಲ್ಲ ಶುಗರ್ ಮೀಟಿಂಗ್, ಇಲ್ಲೇ ಏನು ಆಮೇಲೆ ರೀ ಮುಂದಾಕ್ಬಿಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.